ಯಾರೋ ಒಬ್ರು ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಧ್ವನಿ ಜೋರಾಗಿದ್ದರೆ ಕೆಲವರು ಮಾತ್ರ ಕೇಳಿಸಿಕೊಳ್ಳುತ್ತಾರೆ, ಆದರೆ ವಿಷಯದಲ್ಲಿ ದಮ್ಮಿದ್ದರೆ ಬಹಳಷ್ಟು ಜನರು ಕೇಳಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಇದೊಂದು ಚಿಕ್ಕ ಕಥೆ. ಒಬ್ಬ 24 ವರ್ಷದ ಯುವಕನಿದ್ದ. ಅವನೊಬ್ಬ ಮಾಲೀಕನ ಬಳಿ ಕೆಲಸ ಮಾಡುತ್ತಿದ್ದ. ಅವನ ತಂದೆ ತಾಯಿ ಇಬ್ಬರೂ ತೀರಿ ಹೋಗಿದ್ದರು. ಜೀವನ ಬಹಳ ಕಷ್ಟದಲ್ಲಿ ಸಾಗುತ್ತಿತ್ತು. ಪ್ರತಿದಿನ ದುಡಿಯುವುದು, ಮನೆಗೆ ಬಂದು ಅಡುಗೆ ಮಾಡಿ ಉಣ್ಣುವುದು, ಆಮೇಲೆ ಮಲಗುವುದು, ಇದೇ ಅವನ ದಿನಚರಿಯಾಗಿತ್ತು. ಒಂದು ದಿನ ಅವನು ತನಗಾಗಿ 4 ಚಪಾತಿ ಮತ್ತು ಪಲ್ಯ ಮಾಡಿದ್ದ. ಕೈ ತೊಳೆದುಕೊಂಡು ಬರುವಷ್ಟರಲ್ಲಿ ಸರಿಯಾಗಿ 3 ಗಂಟೆಯ ಸಮಯಕ್ಕೆ 1 ಚಪಾತಿ ಮಾಯವಾಗಿತ್ತು. 2ನೇ ದಿನವೂ ಹೀಗೆಯೇ ಆಯಿತು. 3ನೇ ದಿನ ಅವನು ಜಾಗರೂಕನಾಗಿದ್ದು ಒಂದು ದಪ್ಪ ಇಲಿಯನ್ನು ಹಿಡಿದನು. ಆ ಇಲಿ ಚಪಾತಿಯನ್ನು ಕದಿಯುತ್ತಿತ್ತು. ಯುವಕ ಅದನ್ನು ಹಿಡಿದಾಗ ಇಲಿ ಹೇಳಿತು, ಅಣ್ಣ, ನನ್ನ ಹಣೆಬರಹದ ಅನ್ನವನ್ನು ನೀನು ಯಾಕೆ ಕಸಿದುಕೊಳ್ಳುತ್ತೀಯಾ? ನನ್ನ ಚಪಾತಿಯನ್ನು ನನಗೆ ಬಿಟ್ಟುಬಿಡು. ಆಗ ಯುವಕ, ತಮ್ಮ, ನನ್ನ ಹತ್ತಿರ ಅಷ್ಟೊಂದು ಹಣವಿಲ್ಲ. ನಾನು ಮಾಡಿದ್ದೇ 4 ಚಪಾತಿ, ಅದರಲ್ಲಿ ಒಂದನ್ನು ನೀನು ತಿಂದರೆ ನಾನೇನು ಮಾಡಲಿ? ನನ್ನ ಜೀವನ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿದೆ ಎಂದನು. ಆಗ ಇಲಿ ಹೇಳಿತು, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಬ್ಬ ವ್ಯಕ್ತಿ ಉತ್ತರ ನೀಡಬಲ್ಲರು. ಅವರೇ ಗೌತಮ ಬುದ್ಧ. ಅವರ ಆಶ್ರಮಕ್ಕೆ ಹೋಗಿ ನಿಮ್ಮ ಜೀವನದ ಬಗ್ಗೆ ಕೇಳಿ, ಅವರು ನಿಮಗೆ ದಾರಿ ತೋರಿಸುತ್ತಾರೆ. ಯುವಕನು ಇಲಿಯ ಮಾತನ್ನು ಕೇಳಿ ಬುದ್ಧನನ್ನು ಭೇಟಿಯಾಗಲು ನಿರ್ಧರಿಸಿದನು. ತನ್ನ ಮಾಲೀಕನಿಂದ 5 ದಿನಗಳ ರಜೆ ಪಡೆದು ಹೊರಟನು. ದಾರಿ ಬಹಳ ದೂರವಿತ್ತು. ರಾತ್ರಿಯಾದಾಗ ದಾರಿ ಕಾಣದೆ ಹತ್ತಿರವಿದ್ದ ಒಂದು ದೊಡ್ಡ ಬಂಗಲೆಗೆ ಹೋಗಿ ಆಶ್ರಯ ಕೇಳಿದನು. ಬಂಗಲೆಯ ಮಾಲೀಕರು, ಮಗನೇ, ಎಲ್ಲಿಗೆ ಹೊರಟಿದ್ದೀಯಾ ಎಂದು ಕೇಳಿದರು. ಯುವಕ ವಿಷಯ ತಿಳಿಸಿದನು. ಆಗ ಅವರು, ಬಹಳ ಒಳ್ಳೆಯ ಕೆಲಸ, ನನಗೂ ಒಂದು ಉಪಕಾರ ಮಾಡು. ನನ್ನ 20 ವರ್ಷದ ಮಗಳಿಗೆ ಹುಟ್ಟಿದಂದಿನಿನ್ನ ಮಾತು ಬರುತ್ತಿಲ್ಲ. ಅವಳು ಯಾವಾಗ ಮಾತನಾಡುತ್ತಾಳೆ ಎಂದು ಬುದ್ಧನಲ್ಲಿ ಕೇಳಿಬಾ ಎಂದು ಕಣ್ಣೀರು ಹಾಕಿದರು. ಯುವಕ ಖಂಡಿತ ಕೇಳುತ್ತೇನೆ ಎಂದು ವಚನವಿತ್ತನು. ಮುಂದೆ ಹೋಗುವಾಗ ದೊಡ್ಡ ಹಿಮಪರ್ವತಗಳು ಎದುರಾದವು. ಅಲ್ಲಿ ಒಬ್ಬ ಮಂತ್ರವಾದಿ ತಪಸ್ಸು ಮಾಡುತ್ತಿದ್ದನು. ಯುವಕ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಮಂತ್ರವಾದಿ ಅಂದನು, ನಾನು ನಿನಗೆ ಬೆಟ್ಟ ದಾಟಿಸುತ್ತೇನೆ, ಆದರೆ ನೀನು ಬುದ್ಧನಲ್ಲಿ ನನಗಾಗಿ ಒಂದು ಪ್ರಶ್ನೆ ಕೇಳಬೇಕು. ನಾನು 1000 ವರ್ಷಗಳಿಂದ ಸ್ವರ್ಗಕ್ಕೆ ಹೋಗಲು ತಪಸ್ಸು ಮಾಡುತ್ತಿದ್ದೇನೆ, ಅದು ಯಾವಾಗ ಸಾಧ್ಯವಾಗುತ್ತದೆ ಎಂದು ಕೇಳು. ಯುವಕ ಒಪ್ಪಿದನು. ಮಂತ್ರವಾದಿ ತನ್ನ ಮಂತ್ರದಂಡದಿಂದ ಅವನನ್ನು ಬೆಟ್ಟ ದಾಟಿಸಿದನು. ಮುಂದೆ ಒಂದು ದೊಡ್ಡ ನದಿ ಸಿಕ್ಕಿತು. ಅಲ್ಲಿ ಒಂದು ದೊಡ್ಡ ಆಮೆ ಇತ್ತು. ಆಮೆ ಅವನನ್ನು ಬೆನ್ನು ಮೇಲೆ ಕೂರಿಸಿಕೊಂಡು ನದಿ ದಾಟಿಸಲು ಒಪ್ಪಿತು. ಆದರೆ ಒಂದು ಷರತ್ತು ಹಾಕಿತು. ನಾನು 500 ವರ್ಷಗಳಿಂದ ಡ್ರ್ಯಾಗನ್ ಆಗಲು ಪ್ರಯತ್ನಿಸುತ್ತಿದ್ದೇನೆ, ಅದು ಯಾವಾಗ ಸಾಧ್ಯವೆನ್ನು ಬುದ್ಧನಲ್ಲಿ ಕೇಳಿಬಾ. ಯುವಕ ಅದಕ್ಕೂ ಒಪ್ಪಿದನು. ಕೊನೆಗೆ ಯುವಕ ಬುದ್ಧನ ಆಶ್ರಮ ತಲುಪಿದನು. ಬುದ್ಧರು ಹೇಳಿದರು, ಪ್ರತಿಯೊಬ್ಬರೂ ಕೇವಲ 3 ಪ್ರಶ್ನೆಗಳನ್ನು ಮಾತ್ರ ಕೇಳಬಹುದು. ಯುವಕನಿಗೆ ಧರ್ಮಸಂಕಟವಾಯಿತು. ಅವನ ಬಳಿ 4 ಪ್ರಶ್ನೆಗಳಿದ್ದವು: ಆಮೆ, ಮಂತ್ರವಾದಿ, ಬಂಗಲೆಯ ಮಾಲೀಕ ಮತ್ತು ಅವನ ಸ್ವಂತ ಪ್ರಶ್ನೆ. ಅವನು ಯೋಚಿಸಿದನು, ನಾನು ಹೇಗೋ ಕಷ್ಟಪಟ್ಟು ಬದುಕುತ್ತಿದ್ದೇನೆ, ಆದರೆ ಆ ತಂದೆಯ ಕಣ್ಣೀರು, 1000 ವರ್ಷದ ಮಂತ್ರವಾದಿಯ ಕಾಯುವಿಕೆ ಮತ್ತು 500 ವರ್ಷದ ಆಮೆಯ ತಪಸ್ಸು ವ್ಯರ್ಥವಾಗಬಾರದು. ಅವನು ತನ್ನ ಸ್ವಂತ ಪ್ರಶ್ನೆಯನ್ನು ಬಿಟ್ಟು ಉಳಿದ 3 ಪ್ರಶ್ನೆಗಳನ್ನು ಕೇಳಿದನು. ಬುದ್ಧರ ಉತ್ತರಗಳು ಹೀಗಿದ್ದವು: ಆಮೆಗೆ, ತನ್ನ ಬೆನ್ನುವೇಲಿನ ಚಿಪ್ಪನ್ನು ಯಾವಾಗ ಕಳಚಿಡುತ್ತದೆಯೋ ಆಗ ಅದು ಡ್ರ್ಯಾಗನ್ ಆಗುತ್ತದೆ. ಮಂತ್ರವಾದಿಗೆ, ಯಾವಾಗ ಅವನು ತನ್ನ ಕೈಯಲ್ಲಿರುವ ಮಂತ್ರದಂಡವನ್ನು ಬಿಡುತ್ತಾನೋ ಆಗ ಅವನು ಸ್ವರ್ಗಕ್ಕೆ ಹೋಗುತ್ತಾನೆ. ಹುಡುಗಿಗೆ, ಯಾವಾಗ ಅವಳಿಗೆ ವಿವಾಹವಾಗುತ್ತದೆಯೋ ಆಗ ಅವಳು ಮಾತನಾಡಲು ಪ್ರಾರಂಭಿಸುತ್ತಾಳೆ. ಯುವಕ ಹಿಂತಿರುಗುವಾಗ ಮೊದಲು ಆಮೆಯನ್ನು ಭೇಟಿಯಾದನು. ವಿಷಯ ತಿಳಿದ ಆಮೆ ತನ್ನ ಚಿಪ್ಪನ್ನು ಕಳಚಿತು. ಆ ಚಿಪ್ಪಿನ ಒಳಗಿಂದ ಅಮೂಲ್ಯವಾದ ಮುತ್ತುಗಳು ಬಂದವು. ಆಮೆ ಡ್ರ್ಯಾಗನ್ ಆಗಿ ಹಾರಿತು ಮತ್ತು ಆ ಮುತ್ತುಗಳನ್ನು ಯುವಕನಿಗೆ ನೀಡಿತು. ಮುಂದೆ ಮಂತ್ರವಾದಿ ಸಿಕ್ಕಿದನು. ಅವನು ತನ್ನ ದಂಡವನ್ನು ಯುವಕನಿಗೆ ನೀಡಿ ಸ್ವರ್ಗಕ್ಕೆ ಹೋದನು. ಆ ದಂಡದಿಂದ ಯುವಕನಿಗೆ ಅದ್ಭುತ ಶಕ್ತಿಗಳು ಬಂದವು. ಕೊನೆಗೆ ಬಂಗಲೆಗೆ ಹೋದನು. ಮಾಲೀಕನಿಗೆ ವಿಷಯ ತಿಳಿಸಿದನು. ಆಗ ಮಾಲೀಕರು, ನನ್ನ ಮಗಳಿಗೆ ನಿನ್ನಂತಹ ಗುಣವಂತ ಹುಡುಗನೇ ವರನಾಗಲಿ ಎಂದು ಮದುವೆ ಮಾಡಿದರು. ಮದುವೆಯಾದ ತಕ್ಷಣ ಹುಡುಗಿ ಮಾತನಾಡಲು ಪ್ರಾರಂಭಿಸಿದಳು. ಹೀಗೆ ತನ್ನ ಸ್ವಂತ ಹಿತವನ್ನು ಬದಿಗಿಟ್ಟ ಯುವಕನಿಗೆ ಸಂಪತ್ತು, ಮುತ್ತುಗಳು, ಶಕ್ತಿ, ದಂಡ ಮತ್ತು ಸಂಸಾರ ಎಲ್ಲವೂ ಸಿಕ್ಕವು. ಈ ಕಥೆಯ ಸಾರಾಂಶ: ಹಡಗು ದಡದಲ್ಲಿದ್ದಾಗ ಸುರಕ್ಷಿತವಾಗಿರುತ್ತದೆ, ಆದರೆ ಅದು ಸೃಷ್ಟಿಯಾಗಿರುವುದು ದಡದಲ್ಲಿ ನಿಲ್ಲುವುದಕ್ಕಲ್ಲ, ಅದು ಅಲೆಗಳ ವಿರುದ್ಧ ಹೋರಾಡಿ ಇನ್ನೊಂದು ದಡ ಸೇರಬೇಕು. ಹಾಗೆಯೇ ನಾವು ಜೀವನದಲ್ಲಿ ದೊಡ್ಡದು ಸಾಧಿಸಬೇಕೆಂದರೆ ನಮ್ಮ ಸೋಮಾರಿತನ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು. ನಾವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ನಮಗೆ ಅಯಾಚಿತವಾಗಿ ಒಳ್ಳೆಯದಾಗುತ್ತದೆ.